ರಕ್ಷಿಸು ರಕ್ಷಿಸು ಎಂದಿನ ಗತಕಾಲದಲ್ಲಿ ಸತಯಾಗವನ್ನು ಮಾಡುವುದರ ಮುಖೇನ ಈ ಇಂದ್ರಲೋಕವನ್ನ ಏರಿ ಉಳಿತಾನಿದ್ದೇನೆ. ಹಿಂದೆ ಪುರಂದರ ನಾಮಾಂಕಿತನಾದಂತ ನಾನು ದೇವ ಪೀಠವನ್ನು ಏರಿದ ಕಾರಣದಿಂದಾಗಿ ನನ್ನನ್ನು ದೇವೇಂದ್ರ ಎಂದು ಕರೆಸಿಕೊಂಡಿದ್ದವನಿದ್ದೇನೆ. ಹೀಗೆ ಅನೇಕ ಭೂಲೋಕದಲ್ಲಿರುವಂತಹ ಅನೇಕ ಜೀವಿಗಳು ದೇವಲೋಕವನ್ನ ಸೇರಬೇಕು ಅನ್ನುವಂತಹ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯೋಚನೆ ಮಾಡುವುದಕ್ಕೂ ಕಾರಣ ಉಂಟು. ಅಲ್ಲಿ ಯೋಚನೆ ಮಾಡುವುದಕ್ಕೆ ಮೂಲ ಉದ್ದೇಶವೂ ಉಂಟು. ಕಾರಣ ದೇವ ಗದ್ದುಗೆಯನ್ನು ಏರಿ ಪೀಠವನ್ನ ಏರಿ ದೇವ ಪೀಠವನ್ನ ಏರುವಲ್ಲಿ ಸಶಕ್ತರಾಗಿದ್ದೇವೆ. ಅಲ್ಲದೆ ಅಲ್ಲಿರುವಂತ ವಜ್ರಾಯುಧವನ್ನು ಹಿಡಿಯುವುದಕ್ಕೆ ಹಾಗೂ ಅಲ್ಲಿ ದೇವ ಪೀಠವನ್ನ ಏರಿ ದೇವೇಂದ್ರ ನಗೆ ವಿರಾಜಿಸ್ತಾ ಇದ್ದೇನೆ. ಹಾಗಾದ್ರೆ ಮತ್ತೇನಲ್ಲ, ಆ ದೇವಲೋಕದಲ್ಲಿ ಏರಿರುವಂತಹ ಪೀಠ ದೇವಪೀಠ, ಕೈಯಲ್ಲಿ ಹಿಡಿಯುವುದಕ್ಕೆ ವಜ್ರಾಯುಧ, ಏರಿ ತಿರುಗಾಡುವುದಕ್ಕೆ ಐರಾವತನ ಹಾಗೂ ಮಡದಿ ಸಚಿಯನ್ನ ಕೈ ಹಿಡಿದು ಸಖಿಯೊಂದಿಗೆ ಇದ್ದಾಳೆ. ಹಾಗೆ ಕುಡಿಯುವುದಕ್ಕೆ ಕಾಮಧೇನಿನ ಹಾಲು, ಕುಡಿಯುವುದಕ್ಕೆ ಪಾರಿಜಾತದ ಹೂವು, ಕಾಮಿಸಿದನ್ನ ಪಡೆಯುವುದಕ್ಕೆ ಕಲ್ಪವೃಕ್ಷ, ಇಚ್ಛಿಸಿದನ್ನ ಕೊಡುವುದಕ್ಕೆ ಇಚ್ಛೆಸರು, ಹೀಗೆ ಮುಂತಾದವು ನಮ್ಮಲ್ಲಿ ಉಂಟು. ಹೀಗೆ ಅದಕ್ಕಾಗಿ ಭೂಲೋಕದ ಜನರೆಲ್ಲರೂ ದೇವಲೋಕಕ್ಕೆ ಬರಬೇಕು ಅನ್ನುವಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಈ ಹಿಂದೆ ದಾನವರು ಮತ್ತು ದೇವತೆಗಳಾದಂತ ನಾವು ಸಮುದ್ರ ಮಥನವನ್ನ ಮಾಡಿದ್ದೇವೆ. ಆ ಸಮುದ್ರ ಮಥನವನ್ನ ಮಾಡುವಂತ ಸಂದರ್ಭದಲ್ಲಿ ಉದ್ಭವಿಸಿರುವಂತ ಅಮೃತವನ್ನ ನಾವು ದೇವತೆಗಳಾದಂತ ನಾವು ಸೇವಿಸಿದ್ದೇವೆ. ಆ ಅಮೃತವನ್ನ ಕುಡಿದ ಕಾರಣಕ್ಕಾಗಿ ನಮಗೆ ಅಮರರು ಎಂದು ಕರೆಯುತ್ತಾರೆ. ಅಮೃತವನ್ನ ಕುಡಿದ ನಾವು ಸಾವೇನು ಬಾರದೇ ಇರಬಹುದು, ಆದರೆ ನೋವು ಮಾತ್ರ ತಪ್ಪಿದಲ್ಲ. ಆಗಾಗ ನಮಗೆ ಕಷ್ಟ ನಷ್ಟಗಳು ಒದಗುತ್ತಾ ಇದೆ. ಕಾರಣ ಯಾರು ಬೇರೆ ಯಾರು ಅಲ್ಲ, ನಮ್ಮ ದಾಯಾದಿಗಳಾಗಿರುವಂತ ದಾನವರು ಆಗಾಗ ನಮ್ಮ ಮೇಲೆ ಎರಗುವುದರ ಮುಖೇನ ನಮಗೆ ಉಪಟಳವನ್ನ ಕೊಡ್ತಾ ಇದ್ದಾರೆ. ಹಾಗಂತ ಅವರು ಯುದ್ಧಕ್ಕೆ ಬರಬೇಕು ಅಂತ ಆದ್ರೆ ಸುಮ್ಮನೆ ಬರುವುದಿಲ್ಲ. ಹರನಿಂದಲೂ ಬ್ರಹ್ಮನಿಂದಲೂ ವರವನ್ನ ಪಡೆದು ಈ ಒಂದು ನಮ್ಮ ಮೇಲೆ ಎರಗುತ್ತಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಂದಂತವರಿಗೆ ತಕ್ಕ ಸ್ಥಾನವನ್ನು ಕೊಟ್ಟಿದ್ದೇವೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಈ ಲೋಕವನ್ನ ಬಿಟ್ಟು ಓಡಿ ಹೋಗಿದ್ದೇವೆ. ಓಡಿ ಹೋಗುವುದಕ್ಕೂ ಬಲವಾದ ಕಾರಣ ಉಂಟು. ಯಾಕೆ? ಅವರಿಗೆ ಆ ದಾನವರ ಯುದ್ಧದಲ್ಲಿ ಹೆದರಿ ಅಲ್ಲ, ಅವರ ಬಲಕ್ಕೆ ಅಂಜಿಯೂ ಅಲ್ಲ, ಅವರು ಪಡೆದು ಬಂದಿರುವಂತಹ ವರದ ಮಾನ್ಯತೆಗಾಗಿ ಅದಕ್ಕೊಂದು ಗೌರವವನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ನಾವು ಸಂದರ್ಭದಲ್ಲಿ ಓಡಿದ್ದುಂಟು. ಏನೇ ಆಗಲಿ, ಇನ್ನು ಮುಂದೆ ನಮ್ಮ ಮೇಲೆ ಆ ದುಷ್ಟರ ಆಕ್ರಮಣ ಆದಂತಾದ್ರೆ ನೀನು ಏನ್ ಮಾಡ್ತೀಯ? ಸುರಫಲ ಒಂದು ವೇಳೆ ಆ ದುಷ್ಟರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಅಂತಾದ್ರೆ ನೀನು ಏನು ಮಾಡುತ್ತೆ ಅನ್ನುವಂಥದ್ದನ್ನ ಈಗ ಹಾಲ ಪ್ರಕಟಿಸಿದ್ಯಾ. ಬೆಳೆಯ ಸಿರಿಯು ಮೊಳಕೆಯಲ್ಲಿ ಅನ್ನುವಂತೆ ನೀನು ಒಳ್ಳೆಯ ಕೆಲಸವನ್ನ ಕಾರ್ಯವನ್ನ ಈ ಸಂದರ್ಭದಲ್ಲಿ ಮಾಡಿದ್ಯಾ. ಏನು ಮಾಡ್ತೀಯ ನೀನು? ದೈತ್ಯರು ಈ ನಮ್ಮ ದೇವಲೋಕಕ್ಕೆ ದಾಳಿ ಮಾಡಿದರೆ ಅವರ ಸೊಕ್ಕನ್ನು ಮುರಿದು ಈ ಕಾಲಿನ ಪಾಶದಿಂದ ಬಿಗಿದು
ದಾನವರ ಕುಲವನ್ನು ನಾಶವನ್ನು ಮಾಡ್ತೇನೆ. ಹೊಡೆಯಪ್ಪಣೆ ಅನ್ನುವುದಾಗಿ ಹೇಳ್ತೇನೆ. ಈ ಬರಿದ ಅರಿವಿಸೋದಿ ಪರ ನುಡಿ ಕೇಳಿ ಈ ಪರಿಯಾಡಿದ ಅರಿವಿಸಾದಿ ಪರ ನುಡಿ ಕೇಳಿ ಸಂತದ ಮನದೊಳಗೆ ಸಚಿವರದ ಪಡುತೋಷದೇ ಸಚಿವರೇ, ನೀವು ಆಡುತ್ತಿರುವಂತ ವಿಷಯವನ್ನ ಕೇಳಿದಾಗ ನಿಜ. ಬಾಳಿಯ ಮನಸ್ಸಿಗೆ ಸಂತಸವನ್ನ ತರ್ತಾ ಇದೆ. ಏನೇ ಆಗಲಿ, ಈ ಎಲ್ಲದಕ್ಕೂ ಈ ಶಿವನ ಒಂದು ಕೃಪೆ ಇರುವುದರಿಂದ ಯಾವ ತೊಂದರೆ ತೊಡಕುಗಳು ಬರದೇ ಇರ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಕರೆಸಿಕೊಳ್ತೇನೆ. ಏನೇ ಆಗಲಿ, ಇವತ್ತಿಗೆ ಈ ಒಂದು ಸಭೆಯನ್ನು ವಿಸರ್ಜಿಸೋಣ.